ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಅನೇಕ ಪ್ರೇಕ್ಷಣೀಯ ಸ್ಥಳಗಳ ಪೈಕಿ ಮತ್ತೊಂದು ಧಾರ್ಮಿಕ ಸ್ಥಳ ಒಂದು ಸಾಗರದ ಹತ್ರ ಇದೆ. ಸಾಗರದ ಹತ್ರ ಇರ್ತಕ್ಕಂಥ ಒಡೆನಬೈಲು ಬಳೆ ಪದ್ಮಾವತಿ ಅಮ್ಮನವರ ದೇವಾಲಯ, ಇದ್ರ ಬಗ್ಗೆ ನಾನು ವಿಡಿಯೋನ ತೊಗೊಂಡು ಬಂದಿರ್ತೀನಿ. ಇವತ್ತಾಗಿದೆ ಒಡೆನಬೈಲು ಪದ್ಮಾವತಿ ದೇವಸ್ಥಾನಕ್ಕೆ ಬಂದಿದ್ವಿ, ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ. 5:50 ನಾವು ಇಲ್ಲಿ ಕೌಂಟರಲ್ಲಿ ಬಳೆ ತಗೊಳ್ಳೋದಕ್ಕೆ ಅಂತ ಹೋದ್ವಿ. ನಾನು ಬಳೆನ ಅರ್ಪಿಸೋಣ ತಾಯಿಗೆ ಅಂತೇಳಿ ಬಳೆ ತಗೋತಾ ಇದ್ವಿ. ಮತ್ತೆ ಇಲ್ಲಿ ಪಂಚಾಮೃತ ಅಭಿಷೇಕಕ್ಕೆ, ಕುಂಕುಮಾರ್ಚನೆಗೆ, ಉಡಿ ಸೇವೆಗೆ, ಹೂವಿನ ಅಲಂಕಾರಕ್ಕೆ ಏನೇನು ಪ್ರೈಸಸ್ ಇದೆ ಅದ್ರದ್ದು ಬೋರ್ಡ್ ಹಾಕಿದ್ರು. ಯಾರಿಗಾದ್ರೂ ಯೂಸ್ ಆಗ್ಬೋದು. ಮತ್ತೆ ದೇವಸ್ಥಾನದ ಪೂಜೆ ಸಮಯ ಕೂಡ ಎಲ್ಲ ಹಾಕಿದ್ರು, ಯೂಸ್ ಆಗತ್ತೆ ಅಂತೇಳಿ ನಾನು ವಿಡಿಯೋನ ಮಾಡ್ಕೊಂಡಿದ್ದೆ. ನೋಡಿ, ಇದೇನೇನೆ ಪದ್ಮಾವತಿ ದೇವಸ್ಥಾನ. ಮತ್ತೆ ಹುತ್ತದಲ್ಲಿ ನೆಲೆಸಿರ್ತಕ್ಕಂಥ ಬಳೆ ಪದ್ಮಾವತಿ ಅಮ್ಮ. ನಾನು ಹಿಂಭಾಗದಿಂದ ತೋರಿಸ್ತಾ ಇದ್ದೀನಿ. ಈಗ ನಾನು ಹಿಂಭಾಗದ ವಿಡಿಯೋಯಿಂದ ಮಾಡ್ಕೊಂಡು ಬಂದಿರೋದು. ನೀವು ಇವಾಗ ಏನು ನೋಡ್ತಾ ಇರೋದು, ಈಗ ಅಮ್ಮನವರ ಹಿಂಭಾಗದಿಂದ ನೋಡ್ತಾ ಇರೋದು ನೀವು. ಜೈನ ಧರ್ಮದವರ ದೇವಾಲಯವಾದರೂ ಇಲ್ಲಿಗೆ ಎಲ್ಲ ಧರ್ಮದ ಜನರು ಈ ದೇವಿಗೆ ಭಕ್ತರಾಗಿರುವುದು ವಿಶೇಷ ಆಗಿರುತ್ತೆ. ಮತ್ತೆ ಈ ದೇವಿಗೆ ಹಸಿರು ಬಳೆಗಳನ್ನು ಹರಕೆ ಹೊತ್ತು ತಮ್ಮ ಇಷ್ಟಾರ್ಥ ನೆರವೇರಿಸ್ಕೊಳ್ತಾರೆ. ಜೊತೆಗೆ ಈ ಕ್ಷೇತ್ರದಲ್ಲಿ ಈಗ ನೀವು ನೋಡ್ತಾ ಇರೋದು ಮುಂಭಾಗದಿಂದ ಪದ್ಮಾವತಿ ಅಮ್ಮನವರ ದರ್ಶನ. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಹುತ್ತದಲ್ಲಿ ನೆಲೆ ಆಗಿರ್ತಕ್ಕಂಥ ಪದ್ಮಾವತಿ ಅಮ್ಮನವರು ನೋಡಿ. ಸುತ್ತ ಬಳೆನಲ್ಲಿ ಕೂಡ ಅಲಂಕಾರ ಮಾಡಿದ್ದಾರೆ. ಈ ಕ್ಷೇತ್ರ ಸರ್ಪದೋಷ ನಿವಾರಣೆಗೂ ಸಹ ವಿಶೇಷವಾಗಿದೆ. ಮತ್ತು ಶರಾವತಿ ನದಿಯ ತಟದಲ್ಲಿರುವ ಈ ದೇವಾಲಯ ಪ್ರಕೃತಿಯ ಮಡಿಲಲ್ಲಿ ನೋಡಲು ಸುಂದರ ಪರಿಸರದ ನಡುವೆ ಇದೆ. ನೀವಿವಾಗ ಏನು ನೋಡ್ತಾ ಇದ್ದೀರಾ, ಈ ವಿಗ್ರಹ ಬಂದು ಕ್ಷೇತ್ರಪಾಲ ದೇವರು. ಈ ದೇವರು ಬಂದು ಸಂಪತ್ನಾಗ ಅಂಥೇಳಿ. ಮತ್ತೆ ಮಾಸ್ತಿ, ಯಕ್ಷಿ, ಮತ್ತೆ ಇಲ್ಲಿ ಬಂದು ಚೌಡಿ ದೇವಿಯವರು. ಚೌಡಿ ಇದು. ಇಲ್ಲಿಂದ ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಕೇವಲ ಬರೀ 12 ಕಿಲೋಮೀಟ್ರ್ ಮಾತ್ರ ಇದೆ. ಜೊತೆಗೆ ಇಲ್ಲಿ ಪದ್ಮಾಸನ ಭಂಗಿಯಲ್ಲಿರುವ ಪಾರ್ಶ್ವನಾಥ ತೀರ್ಥಂಕರರ ವಿಗ್ರಹ ಸಹ ಕೂಡ ಇದೆ. ಭಕ್ತಾದಿಗಳು ಇವರಿಗೂ ಸಹ ಭಕ್ತಿಯಿಂದ ನಡೆದುಕೊಳ್ತಾರೆ. ಜೈನ ಧರ್ಮದವರ ಪ್ರಕಾರ ಪದ್ಮಾವತಿಯು 23ನೇ ತೀರ್ಥಂಕರರ ಯಕ್ಷಿಯಾಗಿರುತ್ತಾರೆ. ಅವರು ಇಲ್ಲಿ ಹುತ್ತದಲ್ಲಿ ನೆಲೆಸಿ ಭಕ್ತಾದಿಗಳ ಇಷ್ಟಾರ್ಥ ನೆರವೇರಿಸುತ್ತಾರೆ. ಪದ್ಮಾವತಿ ಅಮ್ಮನವರು ಮೂಲತಃ ಹೆಬ್ಬೈಲು ಎನ್ನುವ ಗ್ರಾಮದಲ್ಲಿ ಮೊದಲು ನೆಲೆಸಿರ್ತಾರೆ. ಹೆಬ್ಬೈಲು ಈಗಿನ ಲಿಂಗನಮಕ್ಕಿ ಜಲಾಶಯದಲ್ಲಿ ಮುಳುಗಡೆಯಾಗಿರುತ್ತೆ. ಹೆಬ್ಬೈಲಿನ ದೇವಿಯ ಪೂಜೆ ಮಾಡುತ್ತಿರುವ ಕುಟುಂಬದವರು ಏನು ಮಾಡ್ತಾರೆ, ಜಲಾಶಯ ನಿರ್ಮಾಣ ಸಂದರ್ಭದಲ್ಲಿ ಅಲ್ಲಿಂದ ಅಂದರೆ ಈಗ ಇರ್ತಕ್ಕಂಥ ಒಡೆನಬೈಲುಗೆ ಪದ್ಮಾವತಿ ದೇವಿಯ ವಿಗ್ರಹವನ್ನು ಎತ್ಕೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಮೊದಲು ಸಹ ಪದ್ಮಾವತಿ ದೇವಿಯು ಹುತ್ತದಲ್ಲಿಯೇ ಇದ್ದ ಕಾರಣ ದೇವಿಯನ್ನು ಪ್ರತಿಷ್ಠಾಪಿಸಿದ ಮೇಲೆ ಇಲ್ಲಿಯೂ ಸಹ ದೇವಿಯ ಸುತ್ತ ಹುತ್ತ ಮೂಡುತ್ತೆ. ಮತ್ತು ಹುತ್ತದಿಂದ ಮತ್ತೆ ವಿಗ್ರಹ ಏನು ಪ್ರತಿಷ್ಠಾಪನೆ ಮಾಡಿರ್ತಾರೆ ಅದು ಮೇಲ್ಗಡೆ ಬರುತ್ತೆ. ಅಂದರೆ ಮೂರ್ತಿ ಸಮೇತ ಮೇಲ್ಗಡೆ ಬರುತ್ತೆ. ಪದ್ಮಾವತಿ ದೇವಿ ಅಮ್ಮನವರು ಮೇಲ್ಗಡೆ ಬರ್ತಾರೆ. ಮತ್ತು ವಿಗ್ರಹದ ಸುತ್ತಲೂ ಕೂಡ ಹುತ್ತ ಕೂಡ ಬೆಳೆದಿರುವುದು ವಿಶೇಷ. ಮತ್ತು ಇದಕ್ಕೆ ಭಕ್ತಾದಿಗಳು ಅರ್ಪಿಸುವ ಹಸಿರು ಬಳೆಗಳಿಂದ ಅಲಂಕಾರ ಮಾಡ್ತಾರೆ. ಈ ಹುತ್ತದ ಮಣ್ಣನ್ನು ಮೃತ್ತಿಕಾ ಪ್ರಸಾದವಾಗಿ ಭಕ್ತಾದಿಗಳಿಗೆ ನೀಡ್ತಾರೆ. ಮತ್ತು ಅದರಿಂದ ಎಲ್ಲ ರೀತಿಯ ಚರ್ಮ ರೋಗಗಳು ಗುಣವಾಗುತ್ತೆ ಎಂಬ ನಂಬಿಕೆ ಸಹ ಇದೆ. ಮತ್ತು ಇಲ್ಲಿನ ಮತ್ತೊಂದು ವಿಶೇಷ ಮುಕ್ತಿನಾಗ ಕ್ಷೇತ್ರ ಇದೆ. ಮುಕ್ತಿನಾಗ ಕ್ಷೇತ್ರದಲ್ಲಿ ಬೃಹದಾಕಾರದ ಮುಕ್ತಿನಾಗ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿದ್ದಾರೆ. ಮತ್ತು ಭಕ್ತರು ನಾಗದೋಷ ನಿವಾರಣೆ ಅಂದರೆ ಯಾರಿಗಾದರೂ ನಾಗದೋಷ ನಿವಾರಣೆಗಾಗಿ ಇಲ್ಲಿ ಬಂದು ತಮಗೆ ಏನಾದರೂ ಸಮಸ್ಯೆಗಳಿದ್ದರೆ ಇಲ್ಲಿ ಬಂದು ಬಗೆಹರಿಸ್ಕೊಳ್ತಾರೆ. ಮತ್ತು ಹಾಗೆಯೇ ಪದ್ಮಾವತಿ ದೇವಿಗೆ ವಿವಿಧ ರೀತಿಯ ಹರಕೆಯನ್ನು ಸಹ ಹೊರ್ತಾರೆ. ವಿವಾಹ ತಡವಾಗಿರುವ ಕನ್ಯೆಯರು ಕೂಡ ಇಲ್ಲಿ ಬಂದು ದೇವಿಗೆ ಹರಕೆ ಹೊತ್ತು ದೇವಿಯ ಮೈ ಮೇಲಿರುವ ಬಳೆಯನ್ನು ತೊಟ್ಟುಕೊಂಡ್ರೆ
ಶೀಘ್ರದಲ್ಲಿ ವಿವಾಹ ನಿಶ್ಚಯವಾಗುತ್ತೆ ಅಂತಲೂ ಸಹ ನಂಬಿಕೆಯಿಂದ ತಮ್ಮ ಮನೋಭಿಲಾಷೆ ಈಡೇರಿದ ನಂತರ ಭಕ್ತರು ತಮ್ಮ ಶಕ್ತಾನುಸಾರ ಇಲ್ಲಿಗೆ ಬಂದು ಹರಕೆನ ತೀರಿಸ್ತಾರೆ. ಮತ್ತು ಈ ದೇವಿಗೆ ಬಳೆ ಅಂದರೆ ತುಂಬ ಇಷ್ಟ, ಅದರಲ್ಲೂ ಹಸಿರು ಬಳೆ ಅಂದ್ರಂತೂ ತುಂಬಾ ಇಷ್ಟ. ಹಾಗಾಗಿ ಏನು ಮಾಡ್ತಾರೆ, ಬಳೆನ ಹರಕೆ ಮಾಡ್ಕೊತಾರೆ. ಹರಕೆ ರೂಪದಲ್ಲಿ 108, 1008, 5008, 10,008 ಅಥವಾ ಅವರ ತೂಕ ಅಂದರೆ ಯಾರು ಹರಕೆ ಹೊತ್ಕೊಂಡಿರ್ತಾರೆ ಅವರ ತೂಕದಷ್ಟು ಬಳೆಗಳನ್ನು ಹರಕೆ ಕಟ್ಕೊಳ್ತಾರೆ. ಭಕ್ತರು ಇಚ್ಛೆ ಅಂದರೆ ಅವರು ಏನು ಅನ್ಕೊಂಡಿರ್ತಾರೆ ಅವರ ಹರಕೆ ಅಂದರೆ ಅವರು ಹರಿಸ್ಕೊಂಡಿರ್ತಕ್ಕಂಥ ಅವರು ಯಾವುದ್ರ ಮೇಲೆ ಬೇಡಿಕೆ ಇಟ್ಟು ಕೇಳ್ಕೊಂಡಿರ್ತಾರೆ ಅದು ಪೂರ್ಣ ಆದಮೇಲೆ ಮತ್ತೆ ಇಲ್ಲಿ ಆ ದೇವಿಗೆ ಬಂದು ಅವರು ಏನು ಹರಕೆ ಕಟ್ಕೊಂಡಿರ್ತಾರೆ ಆ ಹರಕೆನ ಅವ್ರ ಮನೋ ಇಚ್ಛೆಯಂತೆ ತೀರಿಸಿ ಈಡೇರಿಸಿ ಹೋಗ್ತಾರೆ. ಮತ್ತು ನೀವೀಗ ನೋಡ್ತಾ ಇರೋದು ಮುಕ್ತಿನಾಗ ವಿಗ್ರಹ ನೋಡಿ, ಇದೆ ಮುಕ್ತಿನಾಗ ವಿಗ್ರಹ. ನಾಗದೋಷಕ್ಕಾಗಿ ಈ ಮುಕ್ತಿನಾಗ ವಿಗ್ರಹದಲ್ಲೂ ಕೂಡ ಹರಕೆಯನ್ನು ಕಟ್ಕೊಂಡು ಬೇಡ್ಕೊತಾರೆ. ನಾವು ಹೋಗಿದ್ದಾಗ ಸಂಜೆ ಆಗಿತ್ತು, ಸ್ವಲ್ಪ ಬಾಗಿಲು ಕೂಡ ಹಾಕಿತ್ತು, ಹಾಗೆಯೇ ನಾನು ನಿಮಗೆ ವಿಡಿಯೋನ ಮಾಡ್ಕೊಂಡಿರ್ತೀನಿ. ಮತ್ತು ಇಲ್ಲಿ ಒಂದು ಬಾವಿ ಕೂಡ ಇದೆ, ಅದು ಕೂಡ ಕ್ಲೋಸ್ ಆಗಿತ್ತು, ಅದರದ್ದು ಕೂಡ ವಿಡಿಯೋ ಮಾಡಿಕೊಂಡೆ. ಇಲ್ಲಿ ತುಲಾಭಾರ ಕೂಡ ನಡೆಯುತ್ತೆ. ಏನಾದರೂ ಹರಿಸ್ಕೊಂಡಿದ್ರು ಕೂಡ ಇಲ್ಲಿ ನೀವೇನು ಹರಕೆ ಮಾಡ್ಕೊಂಡಿರ್ತೀರ ಅದಕ್ಕೆ ಇಲ್ಲಿ ಕೂಡ ತುಲಾಭಾರ ಕೂಡ ನಡೆಯುತ್ತೆ. ಅಂತ ಏನು ಜನ ಇರಲಿಲ್ಲ, ಸ್ವಲ್ಪ ಕಡಿಮೆ ಜನನೇ ಇದ್ದರು. ನಾವು ಚೆನ್ನಾಗಿ ದರ್ಶನ ಕೂಡ ಆಯಿತು. ದರ್ಶನ ಎಲ್ಲ ಮಾಡಿಕೊಂಡು ನಾವು ಕೂಡ ಬಳೆನ ತಗೊಂಡು ಆ ತಾಯಿಗೆ ಬಳೆನ ಅರ್ಪಿಸಿ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ನಾವು ಬಂದು ಇಲ್ಲಿಗೆ ಫಸ್ಟು ಮುಂಚೆ ನೀವು ಏನು ಸ್ಟಾರ್ಟಿಂಗಲ್ಲಿ ವಿಡಿಯೋ ನೋಡಿದ್ರಿ ಅಲ್ಲಿಗೆ ಹೋಗಬೇಕು. ಅಲ್ಲಿ ತಾಯಿ ನೆಲೆಸಿರ್ತಕ್ಕಂಥದ್ದು, ಹುತ್ತದಲ್ಲಿ ನೆಲೆಸಿರ್ತಕ್ಕಂಥ ತಾಯಿ ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಆಮೇಲೆ ಇಲ್ಲಿಗೆ ಬರಬೇಕು. ಇಲ್ಲಿ ಬಂದು ಇಲ್ಲಿ ಕೂಡ ಪೂಜೆನ ಮುಗಿಸ್ಕೊಂಡು ಆನಂತರ ನಾವು ಇಲ್ಲಿಂದ ಸ್ವಲ್ಪ ಹೊತ್ತು ಕೂತು ಮತ್ತೆ ಇಲ್ಲಿಂದ ನಾವು ಹೊರಡ್ತಾ ಇದ್ವಿ. ನನಗೆ ಎಷ್ಟು ಗೊತ್ತಿದೆಯೋ ತಾಯಿ ಪದ್ಮಾವತಿ ಅಮ್ಮನವರ ಬಗ್ಗೆ ಅದನ್ನು ನಾನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಒಡೆನಬೈಲು ಹೊಳೆ ಪದ್ಮಾವತಿ ದೇವಸ್ಥಾನ ದರ್ಶನ ಮುಗೀತು, ಹೊರಡ್ತಾ ಇದ್ದೀವಿ. ಚೆನ್ನಾಗಿದೆ ದೇವಸ್ಥಾನ, ಅಂತ ರಶ್ ಇರಲಿಲ್ಲ. ದರ್ಶನ ಮುಗಿಸಿ ಹೊರಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆ ಮತ್ತೆ ಕೇಳ್ಕೊತಾ ಇದ್ದೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮ್ಮ ಶ್ರಮ ಸಾರ್ಥಕ ಆಗಬೇಕು ಅಂದರೆ ನೀವು ವಿಡಿಯೋ ಪೂರ್ತಿಯಾಗಿ ನೋಡಿದ್ರೇ ನಮಗೂ ಕೂಡ ಖುಷಿ ಆಗುತ್ತೆ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.